ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಆನ್ ಮಾಡ್ಕೊಂಡಾದ್ಮೇಲೆ ದೇವಸ್ಥಾನಕ್ಕೆ ಹೋದೋ. ದೇವಸ್ಥಾನದಿಂದ ಬಂದು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಪೂಜೆ ಮಾಡ್ತಾವ್ರೆ, ನೋಡ್ಕೊಬರೋಣ ಬನ್ನಿ. ಅಲ್ಲಲ್ಲ ಅಕ್ಷತೆಗಳು ತಗೊಂಡು ಕೈಗೆ ಇಟ್ಕೊಳ್ಳಿ. ಗಣಪತಿ ನಮಸ್ಕಾರ ಮಾಡ್ಕೋಬೇಕು. ಕಥೆ ಸಮೇತವಾಗಲ್ಲ. ಆಯ್ತಾ? ಸುಟ್ಟಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಬದ ಕಡೆ ಸುಟ್ಟಿ ವ್ಯಾಧಿ ಪಾನಿ ಪಾಪಾನಿ ಜನ್ಮಾಂತರ್ಗತಾನಿ ಕಾಮಿಕಾನಿ ನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪಸಂಭವ ಶಾಹಿಮಾ ಕೃಪಯಾ ದೇವಾ ನೀವು ಅವರು ಮಂದಿ ಅವ್ರಿಗೆ ಮಂದಿಯವರು ಬೇಕು, ನೀವು ಇದು ಮಾಡಬೇಕು, ಮಂದಿ ಚಾಚಬೇಕು, ನಮಸ್ಕಾರ ಮಾಡ್ಕೋಬೇಕು. ದೀರ್ಘ ನಮಸ್ಕಾರ, ದೀರ್ಘ ಸಾಷ್ಟಾಂಗ ನಮಸ್ಕಾರ. ನೀವು ಮಂದಿ ಬೇಕಮ್ಮ ಅವರಿಗೆ. ನೀವು ಸಾಷ್ಟಾಂಗ ನಮಸ್ಕಾರ ಏನ್ ಬೇಡ ಆಗಲ್ಲ. ಮಲಿಕೊಳ್ಳಿ ಪುಟ್ಟಿಗೆ ಮಲಿಕೊಳ್ಳಿ ಮಂಡಿ ಊರ್ಬೇಡಿ. ಮಂದಿ ಹೌದು ಮಲಿಕಬೇಕೆ ನಮಗೆ ತಿಳಿದವರು ಆಯ್ತಾ ಇಲ್ಲ ಕುಂಬಳಕಾಯಿ ಹೊಡೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ತಾ ಇದ್ದೀನಿ. ಕತ್ತರಿಸ್ಬಿಟ್ಟು ಪಾತ್ರೆ ಒಳಗೆ ಹಾಕ್ತಾ ಇದ್ದೀನಿ. ತಿಳಿಯಲ್ಲ ಅಂತ ತೆಗೆದ್ಬಿಟ್ಟು ಪಾತ್ರೆ ಒಳಗೆ ಹಾಕ್ಬಿಟ್ಟು ಕುಂಬಳಕಾಯಿ ಕೂದಾಯ್ತು. ಇವಾಗ ಕಟ್ ಇದು ತೊಳ್ಕೊಬರೋಣ ಬನ್ನಿ. ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಜಾರ್ಲಿಲಿ ಸೊರಾಕ್ಬಿಟ್ಟು ಇದು ನೀರೆಲ್ಲ ಇಳಿಲಿ ಅಂತ ಇದು ಮಾಡ್ತಾ ಇದ್ದೀವಿ. ಒಲೆ ಕಸ್ಬಿಟ್ಟು ಬಾಣಲಿ ಇಟ್ಟೆ, ಸಾಸಿವೆ ಹಾಕ್ತೆ ಮತ್ತು ಈರುಳ್ಳಿ ಒಂದೆರಡು ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ತಿರುಗ್ತಾ ಇದ್ದೀನಿ. ಬ್ರೌನ್ ಕಲರ್ ಬರೋವರೆಗೆ ತಿರುಗಿಬಿಟ್ಟು ಕುಂಬಳಕಾಯಿ ಹಾಕ್ತೆ. ಕುಂಬಳಕಾಯಿ ಹಾಕಿದ್ಮೇಲೆ ಅದನ್ನು ಬ್ರೌನ್ ಬರೋವರೆಗೆ ತಿರುಗಬೇಕು. ತಿರುಗ್ತಾ ಅದು ಬ್ರೌನ್ ಕಲರ್ ಬರೋ ಹಾಗೆ ತಿರುಗಿದೆ. ಕಾಯಿ ತುರಿ ಹಾಕಿ ತಿರುಗ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದು ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಮತ್ತು ಕಾಯಿ ತುರಿ ಹಾಕಿ ತಿರುಗ್ತಾ ಇದ್ದೀನಿ. ಬ್ರೌನ್ ಕಲರ್ ಬರೋ ಹಾಗೆ ತಿರುಗಿ ಉಪ್ಪು ಮತ್ತು ಕಾಯಿ ತುರಿ ಹಾಕಿದ್ಮೇಲೆ 10 ನಿಮಿಷ ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ತಿರುಗಿ ಬ್ರೌನ್ ಕಲರ್ ಬಂದಮೇಲೆ ಕೆಳಗಡೆ ಇಳಿಸ್ಬೇಕು. ಒಂದು ಪಾತ್ರೆಗೆ ಉಪ್ಪು ಮತ್ತು ನೀರು ಹಾಕಿ ಕರ್ಗಕ್ಕಿಟ್ಟಿದ್ದೀವಿ. ಕರ್ಗಾದ್ಮೇಲೆ ಹಸಿಟ್ಟು ಸ್ವಲ್ಪ ಹಾಕೊಂಡು ಅದು ನೀರನ್ನು ಕಳಿಸ್ತಾ ಫುಲ್ ಒಂದ್ರಾಡ್ಕೊಂಡು ಕಳಿಸ್ಬೇಕು. ನೀರೆಲ್ಲ ಇಟ್ಕೊಳ್ಳೋಗೆ ಇದು ಮಾಡ್ಕೊಂಡು ರೌಂಡ್ಗೆ ಆ ಕಡೆ ಈ ಕಡೆ ಎಲ್ಲ ಮಿದಿಸ್ಬೇಕು. ಇದನ್ನ ಮಿದಿಸ್ಬಿಟ್ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಹಾಗೆ ರೌಂಡಕ್ಕೆ ಇದು ಮಾಡ್ಕೊಂಡಿರ್ತೀವಲ್ಲ ಅದನ್ನು ರೌಂಡಿಗೆ ತೊಟ್ಬಿಟ್ಟು ಶೇಪ್ ಬರೋ ಹಾಗೆ ಅರ್ಲೆ ಮಡಗ್ಬಿಟ್ಟು ಅರ್ಲೆ ಮೇಲೆ ಹಾಕಬೇಕು. ಅರ್ಲೆ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಸ್ಟೀಮ್ ಮರ್ಚಾಕ್ಬೇಕು. ಮರ್ಚಾದ್ಮೇಲೆ ರೊಟ್ಟಿ ಬೇಯ್ದ್ಮೇಲೆ ರೊಟ್ಟಿ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ನಮ್ಮ ಅಕ್ಕ ಹಾಕೊಬಂದು ತಿಂತವಳೆ. ಅವಳು ಹೇಗಿದೆ ಅಂತ ಟೇಸ್ಟ್ ಅವಳನ್ನ ಕೇಳೋಣ. ಗ್ಯಾಪಲ್ಲಿ ಹಸುಗೆ ಪೀಡ್ಸ್ ನೆನೆ ಹಾಕಬೇಕಾಯ್ತು. ನೆನೆ ಹಾಕಿ ಹೊರಗಡೆ ಹೋಗ್ದು ನೋಡ್ಕೊಬರೋಣ ಅಂತ ಹೋದೋ. ಅಲ್ಲಿ ಮಳೆ ವಾತಾವರಣ ಆಗಿತ್ತು, ತುಂಬ ಚೆನ್ನಾಗಿತ್ತು ನೇಚರು.